ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಸೂರ್ಯ ಬಂದ ಬಾರದ್ ಬಂದು ಅಲ್ಲಿನ ಓನರ್ ಹತ್ರ ಸರ್ ನಮಸ್ತೆ ಅಂತಾಳೆ. ಆಗ ಅವರು ನಮಸ್ಕಾರ, ಏನಮ್ಮ ಹೆಣ್ಮಗಳಾಗಿ ಇಲ್ಲಿಗೆ ಬಂದಿದ್ಯಾ, ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಹೋಗಮ್ಮ ಇಲ್ಲಿಂದ ಅಂತಾರೆ. ಆಗ ಮೀನಾ ಸರ್ ಸ್ವಲ್ಪ ನಾನು ಹೇಳೋದು ಕೇಳಿ ಸರ್, 2 ದಿನದ ಮುಂಚೆ ನನ್ನ ಗಂಡ ಇಲ್ಲಿಗೆ ಬಂದು ಕುಡಿದು ಕಾರ್ ಓಡಿಸ್ಕೊಂಡು ಹೋಗಿದ್ರು ಅಂತ ಅವ್ರ ಮೇಲೆ ಆಪಾದನೆ ಬಂದಿದೆ ಅಂದಾಗ ಅವರು ಟಿವಿಲೆಲ್ಲ ಬಂತಲ್ಲ ಆ ಕೇಸ ಅಂದಾಗ ಹೌದು ಸರ್, ಅವರು ನಿಜವಾಗ್ಲೂ ಕುಡ್ದಿರ್ಲಿಲ್ಲ, ಅವ್ರ ಮೇಲೆ ಯಾರೋ ಬೇಕು ಅಂತಾನೆ ಮಾಡಿಸಿರೋ ವಿಡಿಯೋ ಅದು. ಅದರಿಂದ ಪೊಲೀಸ್ನವರು ಅವ್ರ ಕಾರ್ನ ಸೀಸ್ ಮಾಡಿಬಿಟ್ರು. ಹಾಗೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಅವ್ರ ಕೆಲಸನೇ ಕಾರ್ ಓಡಿಸೋದು ಸರ್, ಮುಂದೆ ನಮ್ಮ ಜೀವನಾಧಾರನೇ ಹೋಗ್ಬಿಡ್ತೋ ಏನೋ ಅಂತ ಅನ್ನಿಸ್ತಿದೆ ಅಂತಾಳೆ ಮೀನಾ. ಆಗ ಅವರು ಅದಕ್ಕೆ ನಾನೇನಮ್ಮ ಮಾಡೋಕ್ಕಾಗುತ್ತೆ ಅಂದಾಗ ಮೀನಾ ಸರ್, ನಿಮ್ಮ ಬಾರಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾ ಇಟ್ಟಿದ್ದೀರಲ್ಲ, ಅದನ್ನು ನೋಡಿದರೆ ಸತ್ಯ ಏನು ಅಂತ ಗೊತ್ತಾಗ್ಬೋದು ಸರ್, ದಯವಿಟ್ಟು ಸಹಾಯ ಮಾಡಿ ಅಂತಾಳೆ. ಆಗ ಅವರು ಅದೆಲ್ಲ ಆಗಲ್ಲಮ್ಮ, ವ್ಯಾಪಾರ ನಡೆಯೋ ಸಮಯ ಇದು, ಇಲ್ಲಿಂದ ಹೋಗಮ್ಮ ಅಂದಾಗ ಮೀನಾ ಸರ್ ಸರ್ ಹಾಗೆಲ್ಲ ಹೇಳ್ಬಿಡಿ ಸರ್, ದಯವಿಟ್ಟು ಸಹಾಯ ಮಾಡಿ, ನನ್ನ ಗಂಡ ಮಾಡದೇ ಇರೋ ತಪ್ಪಿಗೆ ತುಂಬ ಅವಮಾನ ಎದುರಿಸ್ತಿದ್ದಾರೆ, ನಮ್ಮ ಕುಟುಂಬದಲ್ಲಿ ಕೂಡ ಯಾರೂ ಅವ್ರನ್ನ ನಂಬ್ತಿಲ್ಲ, ಇದನ್ನು ನೋಡಿದರೆ ಮಾತ್ರನೇ ಸತ್ಯ ಹೊರಗಡೆ ಬರೋದು, ನಿಮ್ಮ ತಂಗಿ ಥರ ಅಂದ್ಕೊಂಡು ದಯವಿಟ್ಟು ನನಗೆ ಸಹಾಯ ಮಾಡಿ ಸರ್ ಅಂತ ಕೈ ಮುಗಿತಾಳೆ. ಆಗ ಆ ಬಾರ್ ಓನರು ಏನಮ್ಮ ನೀನು, ನಿನ್ನ ನೋಡಿದ್ರೆ ಕೂಡ ಪಾಪ ಅಂತ ಅನ್ನಿಸ್ತಿದೆ, ಸರಿ ಇರಮ್ಮ ಅಂತ ಅಲ್ಲಿರೋ ಹುಡುಗನ್ನ ಕರೆದು ನಮ್ಮ ಅಂಗಡಿಲಿರೋ CCTV ಫುಟೇಜ್ನ ಇವ್ರಿಗೆ ಹಾಕಿ ತೋರ್ಸಪ್ಪ, ಇವ್ರೇನೋ ನೋಡ್ಬೇಕಂತೆ ಅಂತಾರೆ. ಆಗ ಮೀನಾ ತುಂಬ ಸಹಾಯ ಆಯಿತು ಸರ್ ನಿಮ್ಮಿಂದ ಅಂದಾಗ ಅವರು ಗಂಡ ಕುಡ್ಕ ಆಗಿದ್ರೆ ಯಾವ ಹೆಂಡ್ತಿನೂ ಅವನ್ನ ನಂಬೋದಿಲ್ಲ, ಆದರೆ ನೀನು ನಿನ್ನ ಗಂಡನ ಹೆಸರು ಉಳಿಸ್ಬೇಕು ಅಂತ ಇಲ್ಲಿವರೆಗೂ ಬಂದಿದ್ಯಾ, ದೊಡ್ಡ ವಿಷಯ ನಮ್ಮ, ನಿನ್ಗೆ ಒಳ್ಳೇದಾದರೆ ಸರಿ ಹೋಗಮ್ಮ ಅಂತ ಕಳಿಸ್ತಾರೆ. ಆಗ ಆ ಹುಡುಗ ಮೀನಾನ ಕರ್ಕೊಂಡು ಹೋಗಿ CCTV ಫುಟೇಜ್ನ ಎಲ್ಲ ತೋರಿಸ್ತಾನೆ. ಅದರಲ್ಲಿ ಸೂರ್ಯನ ನೋಡಿದಾಗ ಸುಮ್ಮನೆ ಕೂತ್ಕೊಂಡು ಸೂರ್ಯ ಮಾತಾಡ್ತಿರೋದು, ಹಾಗೆ ಸೂರ್ಯ ಕುಡಿಲಿಲ್ಲ ಅಂತಾನೂ ಗೊತ್ತಾಗುತ್ತೆ. ಆಗ ಅಲ್ಲೇ ಪಕ್ಕದ ಟೇಬಲಲ್ಲಿ ಕೂತ್ಕೊಂಡು ಸುಬ್ಬ ವಿಡಿಯೋ ಮಾಡ್ತಿರೋದು ಕೂಡ ಕಾಣಿಸುತ್ತೆ. ಆಗ ಮೀನಾ ಅಣ್ಣ ಅಲ್ಲೊಬ್ಬ ವಿಡಿಯೋ ಮಾಡ್ತಿದ್ದಾನಲ್ಲ ನೋಡಿ, ಸ್ವಲ್ಪ ಆ ವಿಡಿಯೋನ ಅಲ್ಲಿಗೆ ನಿಲ್ಲಿಸಿ ಅಂತ ಹೇಳಿ ಇವನು ಸುಬ್ಬ ಅಂತ ಅಣ್ಣ ಅಂದಾಗ ಅವರು ಇವ್ನು ನಿನಗೆ ಗೊತ್ತೇನಮ್ಮ ಅಂತ ಕೇಳ್ತಾರೆ. ಆಗ ಮೀನಾ ಗೊತ್ತಣ್ಣ, ಇವನೊಬ್ಬ ಪೊರ್ಕಿ, ನಮ್ಗಾಗದೇ ಇರೋನು, ಇವನೇ ಬೇಕು ಅಂತ ಈ ವಿಡಿಯೋನ ಮಾಡಿ ಹೀಗೆಲ್ಲ ಮಾಡಿದ್ದಾನೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಮೊಬೈಲ್ ತೆಗೆದು ಈ ನಂಬರ್ಗೆ ವಿಡಿಯೋನ ಕಳಿಸಿ ಅಣ್ಣ ಅಂತ ರವಿ ನಂಬರ್ನ ಕೊಡ್ತಾಳೆ. ಆಗ ಅವರು ವಿಡಿಯೋನ ಕಳಿಸಿದಾಗ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಆಚೆ ಬಂದು ರವಿಗೆ ಫೋನ್ ಮಾಡಿ, ರವಿ ಅವರೇ ನಿಮ್ಮ ಮೊಬೈಲ್ಗೆ ಒಂದು ವಿಡಿಯೋ ಬಂದಿರುತ್ತೆ, ಅದನ್ನು ತೊಗೊಂಡು ಬೇಗ ನಿಮ್ಮ ಅಣ್ಣನ ಕಾರ್ ಶೆಡ್ ಹತ್ರ ಬನ್ನಿ ಅಂತಾಳೆ. ಅದಕ್ಕೆ ರವಿ ಯಾಕದಕ್ಕೆ ಅಂದಾಗ ಮೀನಾ ನೀವು ಬನ್ನಿ ಬೇಗ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ ಕಾರ್ ಶೆಡ್ ಹತ್ರ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಕಾರ್ ಕೊಟ್ಟಿಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಚೇತನ್ ಅದೇ ಫೈನ್ ಕಟ್ತೀನಿ ಅಂತ ಹೇಳ್ದಲ್ಲ, ಮತ್ತ್ಯಾಕೋ ಕಾರ್ ಕೊಡಲ್ಲ ಅಂತಿದ್ದಾರೆ ಅಂದಾಗ ಸೂರ್ಯ ಅದೇ ಗೊತ್ತಾಗ್ತಿಲ್ಲ ಕಣೋ, ನಾನು ಎಷ್ಟೋ ಕೇಳಿ ನೋಡಿದೆ, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡದೆ ಇರೋ ತಪ್ಪಿಗೆ ಫೈನ್ ಕೂಡ ಕಟ್ತೀನಿ ಅಂತಾನು ಹೇಳ್ಬಿಟ್ಟೆ, ಆದರೆ ಕಾರ್ ಮಾತ್ರ ಕೊಡಲ್ಲ, ಕೋರ್ಟಲ್ಲೇ ಹೋಗ್ತಗೋ ಅಂತ ಹೇಳಿದ್ರು, ಅಲ್ಲಿವರೆಗೂ ಅಷ್ಟು ದಿನ ಕಾರ್ ಅಲ್ಲೇ ನಿಂತ್ಕೊಂಡಿದ್ರೆ ಕಾರ್ಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ಕಣೋ ಚೇತನ ಅಂತ ಸೂರ್ಯ ಬೇಜಾರು ಮಾಡ್ಕೋತಿರ್ತಾನೆ. ಅದಕ್ಕೆ ಚೇತನ್ ಹಾಗಲ್ಲ ಏನೂ ಆಗಲ್ಲ ಕಣೋ, ನನಗೆ ಗೊತ್ತಿರೋ ಪೊಲೀಸರು ಒಬ್ಬರಿದ್ದಾರೆ, ಅವ್ರ ಹತ್ರ ಮಾತಾಡೋಣ ಅಂತ ಹೇಳಿ ಸೂರ್ಯ ಅಲ್ಲಿ ನೋಡೋ ನಿನ್ನ ತಮ್ಮ ರವಿ ಬರ್ತಿದ್ದಾನೆ ಅಂತಾನೆ. ಆಗ ಸೂರ್ಯ ರವಿನ್ ನೋಡಿ ರವಿ ಏನೋ ಇಲ್ಲಿ ಕೆಲ್ಸಕ್ಕೆ ಹೋಗಿಲ್ವಾ ಅಂದಾಗ ರವಿ ಅದಕ್ಕೆ ಹೇಳಿದ್ರು ಕಣೋ ಸೂರ್ಯ, ಅದಕ್ಕೆ ಇಲ್ಲಿಗೆ ಬಂದೆ ಅಂತಾನೆ. ಆಗ ಸೂರ್ಯ ಮೀನಾನ ಯಾಕೆ ಏನಾದರೂ ಗಲಾಟೆ ಆಯ್ತಾ ಮನೇಲಿ, 2 ದಿನದಿಂದ ಮನೇಲಿ ನನ್ನೇ ಹಿಡ್ಕೊಂಡು ರುಬ್ತಿದ್ದೀರಾ, ಈಗ ಇಲ್ಲಿಗೆ ಬೇರೆ ಬರ್ತೀನಿ ಅಂತ ಹೇಳಿದಾಳೆ ಮೀನಾ, ಮತ್ತೆ ಕುಡಿಯೋದನ್ನ ನಿಲ್ಸೋದಕ್ಕೆ ಏನಾದರೂ ತರ್ತಿದ್ದಾಳೇನೋ ರವಿ ಅಂದಾಗ ಅದೆಲ್ಲ ಏನೂ ಇಲ್ಲ ಕಣೋ, ಅದಕ್ಕೆ ಇವತ್ತು ಮಾಡಿರೋ ಕೆಲಸಕ್ಕೆ ನೀನು ತುಂಬ ಸಂತೋಷ ಪಡ್ತೀಯ ನೋಡ್ತಿರೋ ಅಂತಾನೆ. ಅದಕ್ಕೆ ಸೂರ್ಯ ಅಂಥದ್ದು ಏನೋ ಮಾಡಿದ್ಲು ಅಂತಿರೋವಾಗಲೇ ಮೀನಾ ಅಲ್ಲಿಗೆ ಬಂದು ಓಡ್ ಹೋಗಿ ಸೂರ್ಯನ ತಬ್ಕೊಂಡು ಅಳ್ತಿರ್ತಾಳೆ. ಆಗ ಸೂರ್ಯ ಯಾಕಮ್ಮ ಮೀನಾ ಏನಾಯಿತು ಅಂದಾಗ ಮೀನಾ ನನ್ನನ್ನು ಕ್ಷಮಿಸ್ಬಿಡ್ರಿ, ನಾನು ನಿಮ್ಮನ್ನು ಏನೇನೋ ಅಂದ್ಬಿಟ್ಟೆ, ನಾನಾದರೂ ನೀವು ಹೇಳಿದ್ದನ್ನು ನಂಬಬೇಕಾಗಿತ್ತು, ಆವತ್ತು ನೀವು ನಾನು ಕುಡ್ದಿಲ್ಲ ಅಂತ ಅಷ್ಟು ಹೇಳಿದ್ರಿ, ಆದರೆ ನಾನೇ ನಂಬಲಿಲ್ಲ ಅಂದಾಗ ರವಿ ಬಂದು ಲೋ ಸೂರ್ಯ ಸಾರಿ ಕಣೋ, ನಾನು ಕೂಡ ನಿನ್ನ ನಂಬಿಲ್ಲ ಅಂತಾನೆ. ಆಗ ಚೇತನ್ ಬಂದು ಏನು ರವಿ ಆವತ್ತು ನಮ್ದೆ ಇವತ್ತು ಮಾತ್ರ ಹೇಗೆ ನಂಬ್ತಿದ್ದೀರಾ ಅಂದಾಗ ರವಿ ಸೂರ್ಯ ಕುಡ್ದಿಲ್ಲ ಅಂತ ಅದಕ್ಕೇನೆ ನಿರೂಪಿಸ್ಬಿಟ್ರಲ್ಲ, ಆ ಬಾರಿಗೆ ಹೋಗಿ ಅಲ್ಲಿರೋ CCTV ವಿಡಿಯೋನ ನನಗೆ ಕಳಿಸಿದ್ರು ಅಂತಾನೆ. ಆಗ ಚೇತನ್ ಆ ವಿಡಿಯೋದಲ್ಲಿ ಅಂಥದ್ದು ಏನಿತ್ತು ಅಂದಾಗ ರವಿ ಮೊದಲು ವೈರಲ್ ಆದ ವಿಡಿಯೋದಲ್ಲಿ ಸೂರ್ಯ ಕುಡ್ದಿರೋ ಥರ ಎಡಿಟ್ ಮಾಡಿ ಹಾಕಿದ್ರು, ಆದರೆ CCTVಲಿ ಸೂರ್ಯ ಯಾವ ತಪ್ಪು ಮಾಡಿಲ್ಲ, ಕುಡ್ದಿಲ್ಲ ಅಂತ ಗೊತ್ತಾಗಿದೆ, ಅದು ಅಲ್ಲದೆ ಈ ಸಂಚನ್ನ ಯಾರು ಮಾಡಿದ್ದು ಅಂತ ಕೂಡ ಗೊತ್ತಾಗಿದೆ ಅಂತ ವಿಡಿಯೋನ ಸೂರ್ಯನ್ ತೋರಿಸ್ತಾನೆ. ಆಗ ಚೇತನ್ ಕೂಡ ಆ ವಿಡಿಯೋನ ನೋಡಿ ಸೂರ್ಯ ಇದು ಆ ಸುಬ್ಬ ಕಣೋ, ಅವನೇ ಪ್ಲಾನ್ ಮಾಡಿ ಸಿಗಾಕ್ಸಿರೋದು ಅಂತಾನೆ. ಆಗ ರವಿ ಸೂರ್ಯನ ಎಲ್ಲ ತಪ್ಪಾಗಿ ನೋಡ್ತಿರೋದು ಇದಕ್ಕೇನೆ, ಈ ವಿಡಿಯೋ ಏನಾದರೂ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಕಡೆವರೆಗೂ ಸೂರ್ಯನ ಎಲ್ಲ ಕುಡ್ಕ ಅಂತಾನೆ ನೋಡ್ತಿದ್ರು, ಆದರೆ ಅದಕ್ಕೇನೆ ಬಾರ ಅಂತ ಕೂಡ ನೋಡದೆ ಒಳಗಡೆ ಹೋಗಿ ಆ ಓನರ್ ಹತ್ರ ಮಾತಾಡಿ ವಿಡಿಯೋ ತೊಗೊಂಡು ಬಂದಿದ್ದಾರೆ ಅಂತಾನೆ. ಆಗ ಸೂರ್ಯ ಮೀನನ್ನು ನೋಡ್ತಿದ್ರೆ ಮೀನಾ ಅಳ್ತಾ ನೀವು ಅಷ್ಟು ಹೇಳಿದ್ರು ಕೂಡ ನಾನೇನು ಕೇಳಲೇ ಇಲ್ಲ, ನಾನು ಬೇರೆಯವ್ರ ಥರನೇ ನಿಮ್ಮನ್ನು ಅನುಮಾನ ಪಟ್ಬಿಟ್ಟೆ, ಸಾರಿ ರೀ ಅಂದಾಗ ಸೂರ್ಯ ಮೀನನ್ನು ತಬ್ಕೊಂಡು ಸಮಾಧಾನ ಮಾಡ್ತಾ ನೀನು ನಂಬಿಲ್ಲ ಅನ್ನೋದೇ ಕಣೆ ಮೀನಾ, ನನಗೆ ತುಂಬ ಸಂಕಟ ಆಗ್ತಿತ್ತು, ಹೋಗ್ಲಿ ಬಿಡು, ನನಗೋಸ್ಕರ ಅಲ್ಲೆಲ್ಲ ಹೋಗಿ ಸತ್ಯ ತಿಳ್ಕೊಂಡು ಬಂದಿದ್ಯಲ್ಲ ಅಂದಾಗ ಮೀನಾ ಇಲ್ಲ ರೀ, ಇದನ್ನು ಹೀಗೆ ಬಿಡಬಾರ್ದು, ಈ ಸತ್ಯನ ನಾವು ಎಲ್ರಿಗೂ ತಿಳಿಸ್ಬೇಕು, ನಿಮ್ಮ ಬಗ್ಗೆ ತಪ್ಪಾಗಿ
ಮಾತಾಡಿದ ಎಲ್ರಿಗೂ ನೀವು ಕೆಟ್ಟೋರಲ್ಲ ಅಂತ ಗೊತ್ತಾಗಬೇಕು ಅಂತ ಹೇಳಿ ರವಿ ಅವರ ಈ ವಿಡಿಯೋನ ನೆಟ್ಟಲ್ಲಿ ಎಲ್ರಿಗೂ ಕಳಿಸಿ ಅಂತಾಳೆ. ಆಗ ರವಿ, ಹೌದು ಕಣ ಸೂರ್ಯ, ನಿನ್ನ ಮನಸ್ಸಲ್ಲಿರೋದನ್ನ ಹಾಗೆ ಹೇಳು, ಅದನ್ನ ವಿಡಿಯೋ ಮಾಡಿ ಎರಡನ್ನೂ ಜೊತೆಗೆ ಹಾಕೋಣ, ಕಷ್ಟ ಅನುಭವಿಸಿರೋ ನೀನು ಮಾತಾಡಿದ್ರೆ ಮಾತ್ರ ಎಲ್ರಿಗೂ ಅದು ಅರ್ಥ ಆಗೋದು, ಬಾ ಅಂತಾನೆ. ಅದಕ್ಕೆ ಮೀನಾ, ಹೌದು ರೀ, ಕರೆಕ್ಟು, ಮಾತಾಡ್ರಿ ಅಂದಾಗ ಸೂರ್ಯ ತನ್ನ ಬಗ್ಗೆ ಮತ್ತೆ ಅವತ್ತು ಬಾರಲ್ಲಿ ಆಗಿದ್ದು, ಹಾಗೆ ಪೊಲೀಸರು ಕಾರ್ ಸೀಸ್ ಮಾಡಿ ಲೈಸೆನ್ಸ್ ಕಿತ್ಕೊಂಡು ಹೋಗಿದ್ರ ಬಗ್ಗೆ ಎಲ್ಲ ಸತ್ಯನೂ ಹೇಳ್ತಾನೆ. ಹಾಗೆ ವಿಡಿಯೋನ ಮೀನಾ ಹೇಗೆ ತಗೊಂಡ್ ಬಂದ್ಲು ಅಂತ ಕೂಡ ಹೇಳ್ತಿರ್ತಾನೆ. ಆಗ ರವಿ ಅದೆಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ. ಈ ಕಡೆ ಆ ವಿಡಿಯೋನ ಕುಸುಮ, ಕನಕ ಮತ್ತೆ ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿ ನಮ್ಮ ಮೀನಾ ಬಗ್ಗೆ ಸೂರ್ಯ ಎಷ್ಟೊಂದು ಹೊಗಳಿ ಮಾತಾಡ್ತಿದ್ದಾರೆ ಅಂತ ನೋಡಿದ್ರ ಅಂತ ಸೂರ್ಯ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ಎಲ್ಲ ಬೇಜಾರು ಮಾಡ್ಕೋತಿರ್ತಾರೆ. ಇನ್ನೊಂದು ಕಡೆ ರಂಗನಾಥ್ ಕೂಡ ಈ ವಿಡಿಯೋ ಬಗ್ಗೆ ಗೊತ್ತಾಗಿ ಮೊಬೈಲಲ್ಲಿ ಸಾಕ್ಷಿ ಸಮೇತ ಸೂರ್ಯ ಮಾತಾಡಿದ್ದು ನೋಡಿ ತುಂಬಾ ಬೇಜಾರು ಮಾಡ್ಕೊಂಡು ನನ್ನ ಮಗನ್ನ ನಾನೇ ಅನುಮಾನ ಪಟ್ಬಿಟ್ನಲ್ಲ ಅಂತ ಅಳ್ತಿರ್ತಾರೆ. ಈ ಕಡೆ ಸೂರ್ಯ, ರವಿ ಮತ್ತೆ ಮೀನಾ ಎಲ್ಲ ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿದ್ದ ಪೊಲೀಸರು ಕೂಡ ಸೂರ್ಯನ ವಿಡಿಯೋ ನೋಡಿ, ಬಾರಪ್ಪ ಸೂರ್ಯ, ನಿಜವಾಗ್ಲೂ ನೀನು ಅದೃಷ್ಟ ಮಾಡಿದ್ಯಪ್ಪ, ಅದಕ್ಕೆ ನಿನ್ಗೆ ಈ ತರ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಹೇಳಿ ಹೋಗು ಸಾಹೇಬ್ರ ಹತ್ರ ಮಾತಾಡು ಅಂತ ಕಳಿಸ್ತಾರೆ. ನಂತರ ಸೂರ್ಯ ಮೀನಾ ಇಬ್ರು ಇನ್ಸ್ಪೆಕ್ಟರ್ ಹತ್ರ ಬಂದಾಗ ಸೂರ್ಯನ ಕುತ್ಕೊಳ್ಳೋದಕ್ಕೆ ಹೇಳಿ, ನೀನ್ ಮಾತಾಡಿದ್ನೆಲ್ಲ ನೋಡಿದ್ನಪ್ಪ ಸೂರ್ಯ, ನಿನ್ ಮೇಲೆ ಯಾವ ತಪ್ಪು ಇಲ್ಲ ಅಂತ ಈಗ ಗೊತ್ತಾಯ್ತು ಅಂತ ಹೇಳಿ ಮೀನಾನ, ಏನಮ್ಮ ನೀನ್ ಸೂರ್ಯನ ಹೆಂಡತಿ ತಾನೆ, ಏನ್ ಓದಿದ್ಯಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಮೀನಾ, ಸೆಕೆಂಡ್ PUC ವರೆಗೂ ಓದಿದ್ದೀನಿ ಸರ್ ಅಂದಾಗ ಇನ್ಸ್ಪೆಕ್ಟ್ರು, ತುಂಬಾ ಬುದ್ಧಿವಂತೆನಮ್ಮ ನೀನು, ಎಲ್ಲಿ ವಿಚಾರಿಸಿದ್ರೆ ಸತ್ಯ ಗೊತ್ತಾಗುತ್ತೋ ಅಲ್ಲಿಗೆ ಹೋಗಿ ಸಾಕ್ಷಿ ತಂದಿದ್ಯಲ್ಲ, ಅದು ಬಾರ್ಗೆ ಹೋಗಿದ್ಯಂತೆ, ನಿನ್ ಸ್ವಲ್ಪನೂ ಭಯ ಆಗ್ಲಿಲ್ವೇನಮ್ಮ ಅಂತಾರೆ. ಅದಕ್ಕೆ ಮೀನಾ, ಇಲ್ಲ ಸರ್, ನನ್ನ ಗಂಡ ಯಾವ ತಪ್ಪು ಮಾಡಲಿಲ್ಲ, ಅವ್ರ ಹೆಸರು ಕೆಡಬಾರ್ದು ಅಂತ ಇದೆಲ್ಲ ಮಾಡಿದೆ, ಅದರಿಂದ ನನ್ಗೆ ಯಾವ ಭಯನೂ ಇಲ್ಲ ಸರ್ ಅಂತಾಳೆ. ಆಗ ಇನ್ಸ್ಪೆಕ್ಟರ್, ಸೂರ್ಯ, ನೀನ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಿನ್ಗೆ ಒಳ್ಳೆ ಹೆಂಡತಿ ಸಿಕ್ಕಿದಾಳಪ್ಪ, ಇಲ್ಲಿ ಎಷ್ಟೊಂದು ಕೇಸ್ ಬರುತ್ತೆ ಗೊತ್ತಾ, ಗಂಡ ಸ್ವಲ್ಪ ಬೈದ್ರೆ ಸಾಕು ಗಂಡಿನ ಮೇಲೆ ಕೇಸ್ ಹಾಕಕ್ ಬರ್ತಾರೆ ಕೆಲವರು, ನಿನ್ ಹೆಂಡತಿ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟು ಅವಮಾನ ಆಯ್ತಲ್ಲ ಅಂತ ಗಂಡನ್ ಬಿಟ್ಬಿಟ್ಟು ಹೋಗ್ತಿದ್ರು, ಆದ್ರೆ ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಇಂಥ ಹೆಂಡತಿ ಸಿಗೋದಕ್ಕೆ ಅಂತಾರೆ. ಆಗ ಸೂರ್ಯ, ಹೌದು ಸರ್, ಇವಳು ಹೋರಾಡಿ ನನ್ನ ಹೆಸರು ಉಳಿಸಿರ್ಲಿಲ್ಲ ಅಂದಿದ್ರೆ ಕಡೆವರೆಗೂ ನನ್ನ ಯಾರೂ ನಂಬ್ತಿರ್ಲಿಲ್ಲ, ನೀವು ಕೂಡ ನನ್ನ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತಿದ್ರಿ, ನನ್ನ ಕೆಲಸನೇ ಹಾಳಾಗ್ತಿತ್ತು ಅಂದಾಗ ಇನ್ಸ್ಪೆಕ್ಟ್ರು, ನಾನು ಮೊದಲು ಮಾತಾಡಿದ್ದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಪ್ಪ ಸೂರ್ಯ, ಒಂದು ದಿನಕ್ಕೆ ಎಷ್ಟೋ ಜನ ಅಪರಾಧಿಗಳನ್ನ ನೋಡ್ತೀವಿ, ಹಾಗಾಗಿ ಪೊಲೀಸರ ಕಣ್ಣು ಎಲ್ಲದನ್ನು ಡೌಟಲ್ಲೇ ನೋಡ್ತಿರುತ್ತೆ ಅಂತಾರೆ. ಆಗ ರವಿ, ಸರ್, ಕಾರ್ ಸೀಸ್ ಮಾಡೋವಾಗೆ ಕುಡ್ದಿದ್ನಾ ಇಲ್ವಾ ಅಂತ ಚೆಕ್ ಮಾಡಿದ್ರೆ ಇಷ್ಟೊಂದು ಪ್ರಾಬ್ಲಮ್ಸೇ ಆಗ್ತಿರ್ಲಿಲ್ಲ ಅಂದಾಗ ಇನ್ಸ್ಪೆಕ್ಟ್ರು, ಹೌದಪ್ಪ, ಅದು ತಪ್ಪೆ, ಆ ವಿಡಿಯೋ ವೈರಲ್ ಆಗಿದ್ದಕ್ಕೆ ಕಮಿಷನರ್ ತಕ್ಷಣ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿದ್ರು, ಹಾಗಾಗಿ ಟ್ರಾಫಿಕ್ ಪೊಲೀಸರು ಗಾಡಿ ನೋಡಿದ ತಕ್ಷಣನೇ ಗಾಡಿ ಹಿಡಿದು ಹೀಗೆಲ್ಲ ಆಗೋಯ್ತು, ಈ ವಿಷಯ ದೊಡ್ಡದು ಮಾಡೋದು ಬೇಡ, ಆಮೇಲೆ ಎಲ್ಲರೂ ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ ಅಂತಾರೆ. ಅದಕ್ಕೆ ಸೂರ್ಯ, ಪರವಾಗಿಲ್ಲ ಸರ್, ನನಗೆ ನನ್ನ ಕಾರ್ ಸಿಕ್ಕರೆ ಸಾಕು ಅಂದಾಗ ಇನ್ಸ್ಪೆಕ್ಟ್ರು, ಸಿಗುತ್ತಪ್ಪ, ಚಿಂತೆ ಮಾಡಬೇಡ ಅಂತ ಹೇಳಿ ಕಾನ್ಸ್ಟೇಬಲ್ನ ಕರೆದು ಸುಬ್ಬನ್ ಕರ್ಕೊಂಡು ಬನ್ನಿ ಅಂತಾರೆ. ಆಗ ಅವರು ಸುಬ್ಬನ್ ಕರ್ಕೊಂಡು ಬಂದಾಗ ಇನ್ಸ್ಪೆಕ್ಟ್ರು, ಇವನೇ ನಮ್ಮ ವಿಡಿಯೋ ಮಾಡಿದ್ದು ಅಂದಾಗ ಮೀನಾ, ಹೌದು ಸರ್, ಈ ಪೊರ್ಕಿನೇ ಅಂತಾಳೆ. ಆಗ ಸುಬ್ಬ, ಸರ್, ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂದಾಗ ಇನ್ಸ್ಪೆಕ್ಟ್ರು, ಏನೋ ಮೊದಲು ಚಿಕ್ಕ ಚಿಕ್ಕ ಕಳ್ತನ ಎಲ್ಲ ಮಾಡ್ತಿದ್ದೆ, ಬದಲಾಗಿದ್ಯಾ ಅಂತ ಅಂದ್ಕೊಂಡ್ರೆ ಇನ್ನೂ ನಿನ್ನ ಕೈ ಚಾಳ್ಕ ಬಿಟ್ಟಿಲ್ವಲ್ಲ ನೀನು, ಇವ್ರ ಬಗ್ಗೆ ತಪ್ಪಾಗಿ ವಿಡಿಯೋ ತೆಗೆದು ಹಾಕಿದ್ಯಲ್ಲ ಅಂತ ಬೈತಿರ್ತಾರೆ. ಅದಕ್ಕೆ ಸುಬ್ಬ, ಸರ್, ನನಗೇನು ಗೊತ್ತಿಲ್ಲ ಸರ್ ಅಂದಾಗ ಇನ್ಸ್ಪೆಕ್ಟ್ರು, ಅದೇ ನಿನ್ನ ಮುಖನ CCTV ಫುಟೇಜ್ ಎಲ್ಲ ನೋಡಿದ್ದೀವಲ್ಲೋ ಅಂತಾರೆ. ಆಗ ಸುಬ್ಬ, ಇಲ್ಲ ಸರ್, ಅದು ಇವರು ಕುಡ್ದಿದ್ರು ಅಂತ ಅನ್ಕೊಂಡು ಹಾಗೆಲ್ಲ ಮಾಡಿಬಿಟ್ಟೆ, ಎಲ್ಲ ಜನಗಳು ಒಳ್ಳೇದಕ್ಕೆ ಅಂದಾಗ ಇನ್ಸ್ಪೆಕ್ಟ್ರು, ಜನಗಳಿಗೆ ಒಳ್ಳೇದು ಮಾಡೋದಕ್ಕೆ ಹೀಗೆ ಮಾಡ್ದ, ಹಾಗಾದ್ರೆ ಮೀಟರ್ ಬಡ್ಡಿ ದಂಧೆ ಮಾಡ್ತಿರೋದು ಕೂಡ ಜನಗಳು ಒಳ್ಳೇದಕ್ಕೇನಾ, ನಮ್ಗೇನು ಗೊತ್ತಾಗೋದಿಲ್ಲ ಅಂತ ಅನ್ಕೋಬಿಟ್ಟಿದ್ಯೇನೋ, ನೀನ್ ಮಾಡೋ ಕೆಲಸದಿಂದ ಪಾಪ ಸೂರ್ಯನ್ಗೆ ಕೆಟ್ಟ ಹೆಸರು ಬರೋ ಥರ ಆಯಿತು, ನಾವು ವಿಷಯ ಸರಿಯಾಗಿ ತಿಳ್ಕೊಳ್ದೆ ಕಾರ್ ಬೇರೆ ಸೀಸ್ ಮಾಡಿಬಿಟ್ವಿ, ಈಗೆಲ್ಲ ನಮ್ಮನ್ನೇ ತಾನೇ ಪ್ರಶ್ನೆ ಕೇಳೋದು ಅಂತ ಬೈತಾರೆ. ಅದಕ್ಕೆ ಮೀನಾ, ಸರ್, ಇವನಿಗೆ ನಮ್ಮ ಮೇಲೆ ಮೊದಲಿಂದನೂ ದ್ವೇಷ ಇತ್ತು ಸರ್, ಅದಕ್ಕೆ ಹೀಗೆಲ್ಲ ಮಾಡಿದ್ದಾನೆ ಅಂದಾಗ ರವಿ, ಸರ್, ಸೂರ್ಯನ ಹೆಸರು ಹಾಳು ಮಾಡಬೇಕು ಅಂತಾನೆ ಇವನು ಹೀಗೆ ಮಾಡಿರೋದು, ನಾವು ಕಂಪ್ಲೇಂಟ್ ಮಾಡ್ತೀವಿ, ಇವನ್ನ ಅರೆಸ್ಟ್ ಮಾಡಿ ಅಂತಾನೆ. ಆಗ ಇನ್ಸ್ಪೆಕ್ಟ್ರು, ಸುಳ್ಳು ಸುದ್ದಿ ಪ್ರಚಾರ ಮಾಡೋ ಕೇಸಲ್ಲಿ ಇವನ್ನ ಇಲ್ಲಿ ಕರ್ಕೊಂಡು ಬಂದಿರೋದಪ್ಪ, ನಷ್ಟಕ್ಕೆ ಅಂತ ನಿನ್ಗೆ 1 ಲಕ್ಷ ತೆಗೆದು ಕೊಡಿಸ್ತೀವಿ, ತಗೊಂಡು ಬಿಟ್ಬಿಡಪ್ಪ, ಹೋದ್ರೆ ಹೋಗ್ಲಿ ಅಂತಾರೆ. ಅದಕ್ಕೆ ಸೂರ್ಯ, ಸರ್, ಇವನೇ ಒಬ್ಬ ಕಳ್ಳ, ಇವನ್ ಕಳ್ತನ ಮಾಡಿರೋ ದುಡ್ಡು ನನಗೆ ಬೇಡ ಸರ್, ಹೀಗೆ ತಪ್ಪಾದ ನ್ಯೂಸ್ನ ಪ್ರಚಾರ ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಾಗಬೇಕು, ಇವನ್ನ ಅರೆಸ್ಟ್ ಮಾಡಿ ಅಂತ ಸುಬ್ಬನ ಮೇಲೆ FIR ಹಾಕಿಸಿ ಲಾಕಪ್ ಒಳಗೆ ಹಾಕಿಸ್ತಾನೆ. ನಂತರ ಸೂರ್ಯ, ಸರ್, ಗಾಡಿ ಕೀ ಅಂದಾಗ ಸೈನ್ ಹಾಕಿ ತಗೊಂಡು ಹೋಗಪ್ಪ ಸೂರ್ಯ ಅಂದಾಗ ಸೈನ್ ಹಾಕಿ ಸೂರ್ಯ ಕಾರ್ ಕೀನ ತಗೋತಾನೆ. ನಂತರ ಹೋಗೋವಾಗ ಮೀನಾ ಸೂರ್ಯನ್ ತಡೆದು, ರೀ, ಸುಬ್ಬ ಮಾಡೋದೆಲ್ಲ ಮಾಡಿ ನನ್ನ ಹತ್ರನೇ ಬಂದು ನಿಮ್ಮನ್ನ ಕುಡ್ಕ ಅಂತ ತಮಾಷೆ ಮಾಡಿ ಮಾತಾಡ್ದ, ಇವನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು, ಆಚೆನೆ ಇದ್ದಿದ್ರೆ ನಿಮ್ಮ ಕೈಯಿಂದನೇ ಚೆನ್ನಾಗಿ ಬಾರಿಸ್ಬೋದಾಗಿತ್ತು ಅಂದಾಗ ಸೂರ್ಯ, ಲೇ ಮೀನಾ, ಅಷ್ಟೇ ತಾನೇ ಅಂತ ಸುಬ್ಬನ ಹತ್ರ ಹೋಗಿ ಪೊಲೀಸರ ಎದುರುಗಡೆನೆ ಚೆನ್ನಾಗಿ ಬಾರಿಸ್ತಾನೆ. ಆಗ ಇನ್ಸ್ಪೆಕ್ಟರ್ ಬಂದು ತಡೆದು, ಏನಪ್ಪ ಅನ್ಕೊಂಡಿದ್ಯಾ ನೀನು ಅಂದಾಗ ಸೂರ್ಯ, ಸಾರಿ ಸರ್, ಸಾರಿ, ನನ್ನ ಹೆಂಡತಿ ಆಸೆ ಪಟ್ಲು ಸರ್, ಅದಕ್ಕೆ ಹೊಡೆದೆ ಅಂದಾಗ ಇನ್ಸ್ಪೆಕ್ಟ್ರು, ಅದಕ್ಕೆ ಅಂತ ಸ್ಟೇಷನ್ ಒಳಗಡೆನೆ ಹೊಡೆದ್ಬಿಡ್ತೀಯಾ, ಹೋಗು ಇಲ್ಲಿಂದ ಅಂತ ಕಳಿಸ್ತಾರೆ. ಆಗ ಮೀನಾ ಸೂರ್ಯ ಇಬ್ರು ಖುಷಿಯಿಂದ ಗಾಡಿ ತಗೊಂಡು ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.